ಯುವರಾಜ್ ಕುಮಾರ್ ಅವರನ್ನು ಈ ಬಾರಿ ಕ್ಲಿಯರ್ ವಿನ್ನರ್ ಅಂತ ಕರಿಬೋದು. ಯಾಕಂದರೆ ಎಕ್ಕ ಸಿನಿಮಾನ ಜನ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಮಿಡ್ಲ್ ಕ್ಲಾಸ್ ಹಳ್ಳಿ ಹುಡುಗ ಒಬ್ಬ ಆಕ್ಸಿಡೆಂಟಲ್ ಆಗಿ ರೌಡಿಯಾಗೋದು, ಭೂಗತ ಲೋಕಕ್ಕೆ ಎಂಟ್ರಿ ಕೊಡೋದು ಸ್ಟೋರಿ. ಅರೆ, ಎಲ್ಲೋ ನೋಡಿದೀವಲ್ಲ ಅನ್ಕೋಬೇಡಿ. ಚಿತ್ರದ ಕಥೆಯಲ್ಲಿ ಹೊಸತನ ಅನ್ನೋದಿಲ್ಲ, ಆದರೆ ಚಿತ್ರಕಥೆ ಮೇಕಿಂಗ್ನಲ್ಲಿದೆ. ಅಂದರೆ ಕಥೆನ ಹೇಳಿರೋ ರೀತಿನಲ್ಲಿ ಫ್ರೆಶ್ನೆಸ್ ಇದೆ. ಹಂಗೆ ನೋಡಿದ್ರೆ ಮುಗ್ಧ ಹುಡುಗ ಆಕಸ್ಮಿಕವಾಗಿ ರೌಡಿಯಾಗೋ ಕಥೆಗಳನ್ನು ಶಿವಣ್ಣ, ಸುದೀಪ್, ದರ್ಶನ್, ಪುನೀತ್, ದುನಿಯಾ ವಿಜಯ್, ಉಪೇಂದ್ರ, ಶ್ರೀಮುರಳಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ. ಅದರಲ್ಲೂ ಜೋಗಿ ಸಿನಿಮಾ ಇದೆಯಲ್ಲ, ಅದು ಪದೇ ಪದೇ ನೆನಪಾಗುತ್ತೆ. ಇನ್ನು ಕಥೆ ವಿಷಯಕ್ಕೆ ಬಂದರೆ, ಮುತ್ತು ಹಳ್ಳಿನಲ್ಲಿ ಫುಲ್ ಖುಷಿಯಾಗಿರ್ತಾನೆ. ತಾಯಿ ರತ್ನ ಅಮ್ಮ ಮಗರ ಫ್ರೆಂಡ್ಶಿಪ್ಪು, ಬೈದಾಟ, ಪ್ರೀತಿ, ಬಾಂಧವ್ಯ ಎಲ್ಲ ಪ್ರೇಕ್ಷಕರಿಗೆ ಸಖತ್ ಮಜಾ ಕೊಡುತ್ತೆ. ಅಮ್ಮನನ್ನು ರತ್ನ ಅಂತಾನೇ ಕರೆಯೋ ಇವನಿಗೆ ಹಳ್ಳಿ ಬಿಟ್ಟು ಹೋಗೋ ಐಡಿಯಾನೇ ಇರಲ್ಲ. ಊರಲ್ಲೇ ಖುಷಿಯಾಗಿರ್ತಾನೆ. ಆವಾಗ ಗೆಳೆಯನೊಬ್ಬನ ಸಾಲದ ಪತ್ರಕ್ಕೆ ಏನು ಎತ್ತ ಅಂತಾನು ನೋಡದೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ತಾನೆ. ಅವನು ಸಾಲ ಕಟ್ಟಲ್ಲ. ಆಗ ಶುರುವಾಗುತ್ತೆ ಪ್ರಾಬ್ಲಮ್. ಅನಿವಾರ್ಯವಾಗಿ ಇಷ್ಟ ಇಲ್ದಿದ್ರೂ ಬೆಂಗಳೂರಿಗೆ ಬರ್ತಾನೆ. ಬದುಕೋಕೆ ಕ್ಯಾಬ್ ಡ್ರೈವರ್ ಆಗ್ತಾನೆ. ಅಲ್ಲೇ ಸೈಕಲ್ ಗ್ಯಾಪಲ್ಲಿ ಸಂಜನಾ ಮೇಲೆ ಲವ್ ಆಗುತ್ತೆ. ಬ್ಯಾಂಗಲ್ ಬಂಗಾರಿ ಹಾಡು ಇಂಟರ್ವೆಲ್ಗಿಂತ ಮೊದಲೇ ಬರುತ್ತೆ. ಸಂಜನಾ ಯುವ ರೊಮ್ಯಾನ್ಸ್ ಪ್ರೇಕ್ಷಕರಿಗೆ ಖುಷಿ ಕೊಡುತ್ತೆ. ಈ ಮಧ್ಯೆನೇ ಒಂದು ಸಣ್ಣ ಕಿರಿಕಿಂದ ಶುರುವಾಗೋ ಹೊಡೆದಾಟ ರೌಡಿಸಮ್ ಲೋಕಕ್ಕೆ ಎಂಟ್ರಿ ಕೊಡಿಸುತ್ತೆ. ನಂತರ ಸೇಮ್, ಮುತ್ತುಗೆ ನಿದ್ರೆ ಬರಲ್ಲ, ಸದಾ ಟೆನ್ಷನ್ನು. ಯಾವ ನಿದ್ರೆಗೋಸ್ಕರ ಹಳ್ಳಿನಲ್ಲೇ ಬದುಕ್ತಾ ಇದ್ನೋ ಆ ನೆಮ್ಮದಿಯ ನಿದ್ರೆನೇ ಎಗ್ರೋಗುತ್ತೆ. ಮುತ್ತು ರೌಡಿ ಆಗಿ ಮೆರೀತಾ ಇದ್ದಾಗ ಮಟ್ಟ ಹಾಕೋಕೆ ಇನ್ಸ್ಪೆಕ್ಟರ್ ಆದಿತ್ಯ ಎಂಟ್ರಿ ಕೊಡ್ತಾನೆ. ಅದಂತೂ ಸಖತ್ ಕಿಕ್ ಕೊಡುತ್ತೆ. ಅತುಲ್ ಕುಲಕರ್ಣಿ ಕ್ಯಾರೆಕ್ಟರ್ ಹೇಳೋದಲ್ಲ, ಸಿನಿಮಾದಲ್ಲೇ ನೋಡಿ ಥ್ರಿಲ್ ಆಗಬೇಕು. ಫೈನಲಿ ಶುಭಂ ಅಷ್ಟೇ. ಮೃಗವಾಗಿದ್ದ ಮುತ್ತು ಮತ್ತೆ ತಾಯಿಯ ಮಡಿಲಲ್ಲಿ ಮಲಗುವ, ಮಗುವಂತೆ ನಿದ್ರೆ ಮಾಡುವ ದೃಶ್ಯವೇ ಕ್ಲೈಮ್ಯಾಕ್ಸ್. ಹಾರ್ಟ್ಗೆ ಟಚ್ ಆಗೋ ಥರ ಇದೆ. ಎಷ್ಟಂದ್ರೂ ಶ್ರುತಿ ಅಳಿಸೋಕೆ ಫೇಮಸ್ ಅಲ್ವಾ, ಅಳಿಸ್ತಾರೆ. ಚಿತ್ರಕ್ಕೆ ಬ್ಯಾಂಗಲ್ ಬಂಗಾರಿ ಹಾಡು ಸಖತ್ ಪ್ರಮೋಷನ್ ಕೊಟ್ಟಿತ್ತು. ಅದೇ ಭರ್ಜರಿ ಓಪನಿಂಗ್ ಸಿಗೋ ಥರ ಮಾಡಿದೆ. ಚರಣ್ ರಾಜ್ ಸಂಗೀತ ಸಿನಿಮಾ ಮುಗಿಸಿ ಆಚೆ ಬಂದರೂ ಪ್ರೇಕ್ಷಕರ ಕಿವಿಯಲ್ಲಿ ಗುಯ್ ಅಂತಿರುತ್ತೆ. ವಾರಾಣಸಿಯ ಗಲ್ಲಿಗಳು, ಬೆಂಗಳೂರಿನ ಗಲ್ಲಿಗಳು, ಹಳ್ಳಿ ರಕ್ತ ಎಲ್ಲವನ್ನು ಸತ್ಯ ಹೆಗಡೆ ಕ್ಯಾಮ್ರಾ ಅದ್ಭುತವಾಗಿ ಸೆರೆ ಹಿಡಿದಿದೆ. ರೌಡಿಸಮ್ ಚಿತ್ರಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ಬರೋದಿಲ್ಲ ಅನ್ನೋ ನಂಬಿಕೆಯನ್ನು ಎಕ್ಕ ಈ ಬಾರಿ ಸುಳ್ಳು ಮಾಡಿದೆ. ಸಿನಿಮಾ ಮೊದಲ ದಿನದ ಎಕ್ಕ ಕಲೆಕ್ಷನ್ ಸುಮಾರು 2 ಕೋಟಿ ಇದೆ. ಸುಮಾರು 1.5 ಲಕ್ಷ ಟಿಕೆಟ್ ಸೇಲ್ ಆಗಿವೆ. ಬಿಡುಗಡೆಯಾಗಿದ್ದ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 300ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಹೌಸ್ಫುಲ್ ಆಗಿವೆ. ಕಳೆದ 6 ತಿಂಗಳಿಂದ ಕನ್ನಡದಲ್ಲಿ ಅನೇಕ ಸಿನಿಮಾಗಳು ರಿಲೀಸ್ ಆಗಿದ್ದಾವಾದರೂ ಒಂದು ಚಿತ್ರನೂ ಗಳಿಕೆ ಜಾಸ್ತಿ ಮಾಡಿರಲಿಲ್ಲ. ದೊಡ್ಡ ಓಪನಿಂಗ್ ಅಂತೂ ಸಿಕ್ಕೇ ಇರಲಿಲ್ಲ. ಅದು ಈಗ ಎಕ್ಕ ಚಿತ್ರದಿಂದ ಬ್ರೇಕ್ ಆಗಿದೆ. ಜನ ಎಂಜಾಯ್ ಮಾಡ್ತಿದ್ದಾರೆ. ಇದರ ಕ್ರೆಡಿಟ್ ನಿರ್ದೇಶಕರಿಗೆ ಸಲ್ಲಬೇಕು, ನಿರ್ಮಾಪಕರನ್ನು ನೆನಪಿಸಿಕೊಳ್ಬೇಕು. ನಮ್ಮ ಅಮ್ಮನಿಗೆ ಸಿನಿಮಾ ತುಂಬ ಇಷ್ಟ ಆಗಿದೆ ಅಂದಿದ್ದಾರೆ ಯುವರಾಜ್ ಕುಮಾರ್. ದುಡಿಯೋಕೆ ಅಂತ ಬಂದವನು ರೌಡಿಯಾಗಿದ್ದು ಹೇಗೆ? ಕೇವಲ ನೆಮ್ಮದಿಯ ನಿದ್ರೆ ಬೇಕು ಅಂದವನು ನಿದ್ರೆ ಕಳೆದುಕೊಂಡು ಹೇಗೆ ಬದುಕ್ತಾ? ಮುಗ್ಧ ಹುಡುಗ ಮೃಗವಾಗಿದ್ದು ಹೇಗೆ? ಇಂಥದ್ದನ್ನೆಲ್ಲ ನಿರ್ದೇಶಕ ರೋಹಿತ್ ಪದಕಿ ಚೆನ್ನಾಗಿಯೇ ಪ್ರೇಕ್ಷಕರಿಗೆ ತಲುಪಿಸಿದ್ದಾರೆ. ಸಂಜನಾ ಮತ್ತು ಸಂಪದ ಇಬ್ಬರಿಗೂ ಸ್ಕ್ರೀನ್ ಸ್ಪೇಸ್ ಕಡಿಮೆ, ಆದರೆ ಇರೋದ್ರಲ್ಲಿ ಸ್ಕೋರ್ ಮಾಡ್ತಾರೆ. ಸಂಜನಾ ಸ್ಕೋರ್ ಸ್ವಲ್ಪ ಜಾಸ್ತಿ. ತಾಯಿಯ ಪಾತ್ರಧಾರಿ ಶ್ರುತಿಗೂ ಅಷ್ಟೇ. ಆದರೆ ಚಿಕ್ಕ ಸಮಯದಲ್ಲಿಯೇ ಸಿನಿಮಾನ ಆವರಿಸ್ಕೊಂಡ್ಬಿಡ್ತಾರೆ. ಅತುಲ್ ಕುಲಕರ್ಣಿದು ಕೂಲ್ ಆ್ಯಕ್ಟಿಂಗ್, ಸಾಧು ಕೋಕಿಲ ಕಾಮಿಡಿ ಕಚ್ಚಗುಳಿ ಇಡುತ್ತೆ. ಟೋಟಲಿ ಇಲ್ಲಿ ಯುವ ಗೆದ್ದಿದ್ದಾರೆ. ಯುವ ಚಿತ್ರದಲ್ಲಿ ಸೀರಿಯಸ್ ಆಗಿದ್ದ ಯುವ ಇಲ್ಲಿ ನಗ್ತಾರೆ, ನಗಿಸ್ತಾರೆ, ಅಳಿಸ್ತಾರೆ, ಪ್ರೀತಿಸ್ತಾರೆ ಮತ್ತು ಹೊಡೆದಾಡ್ತಾರೆ. ಯುವರಾಜ್ ಕುಮಾರ್ ಇಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿದ್ದಾರೆ.